You've not heard the story? ಈಗ ಸೆರೆಮನೆಯಲ್ಲಿ ಯೋಸೇಫ ಇದ್ದಾಗ ಆತನಿಗೆ ತಪ್ಪಾದ ಆಪಾದನೆಯಿಂದ ಆತನನ್ನು ಸೆರೆಮನೆಗೆ ಹಾಕಿದ ಯೋಸೇಫ. ಆಗ ಅಲ್ಲಿ ಅರಸನಿಗೆ ಸೇವೆ ಮಾಡುತ್ತಿದ್ದಂತ ಒಬ್ಬ ಸಹಾಯಕನನ್ನು ಸಹ ಸೆರೆಮನೆಗೆ ಹಾಕ್ತಾರೆ. He was a cup bearer for the king. ಅರಸನಿಗೆ ಬಹಳ ಹತ್ತಿರವಾದಂತಹ ಒಬ್ಬ ಅಧಿಕಾರಿ, ಆತನನ್ನು ಸಹ ಸೆರೆಮನೆಗೆ ಹಾಕ್ತಾರೆ. ಆತನಿಗೆ ಏನೋ ಒಂದು ಆಪಾದನೆಯಲ್ಲಿ ಆತನು ಮರಣ ಹೊಂದಬೇಕಾದಂತ ಶಿಕ್ಷೆ ಸಿಗ್ತದೆ. ಆಗ ಯೂಸೆಫ್ ಹತ್ರ ಬಂದಾಗ ಹೇಳಿದಾಗ ಯೂಸೆಫ್ ಹೇಳ್ತಾನೆ, ಇಲ್ಲೆಲ್ಲ ನೀನು ರಕ್ಷಿಸಲ್ಪಡುತ್ತೀರಿ, ಈಗ ಮತ್ತೆ ನಿನ್ನ ಸ್ಥಾನಕ್ಕೆ ಹೋಗುವುದಾಗಿ ಆ ಒಂದು ಮಾತನ್ನು ಯೂಸೆಫ ಆ ಒಂದು ಐಗುಪ್ತ ಅಧಿಕಾರಿಗೆ ಹೇಳುತ್ತಾನೆ. ಇಲ್ಲಿ ಸೆರೆಮನೆ ಅನೇಕ ದಿವಸಗಳ ನಂತರ ಅರಸನಿಗೆ ಒಂದು ಕನಸು ಬಂದಿದೆ. ಏನಂತ ಕನಸು? ಒಂದು ನದಿ ಬದಿಯಲ್ಲಿ ಹುಲ್ಲುಗಾವಲಿದೆ, ಅಲ್ಲಿ ಎರಡು ಬಹಳ ಬಲವಾದಂತ ದನಗಳು, ಎರಡು ದನಗಳು, ಬಹಳ ಕನಿಷ್ಠವಾದ ದನಗಳು. ಇದು ಅರಸನಿಗೆ ಒಂದು ಕನಸು ಬರ್ತದೆ. ಇದೆಲ್ಲ ಕನಸು ಬರ್ತದ. Did you sleep last night? Did you sleep last night? You had a good sleep. You slept. So you get dreams in the night. You don't get dreams. So some of us get dreams, right? So ಅರಸನಿಗೂ ಸಹ ಒಂದು ಕನಸು ಬಿದ್ದಿದೆ. ಏನಂತ? ನದಿಯ ಪಕ್ಕದಲ್ಲಿದ್ದಂಥ ಎರಡು ಬಲಿಷ್ಠವಾದ ದನಗಳು ಅವು ನಿಲ್ತಾ ಇತ್ತು. ನದಿಯಿಂದ ಇನ್ನೂ ಎರಡು ದನಗಳು ಬರ್ತದೆ, ಬಹಳ ಬಲಹೀನವಾದ ದನಗಳು. ಆ ಬಲಹೀನವಾದ ದನಗಳು ಈ ಬಲಿಷ್ಠವಾದ ದನಗಳನ್ನ ನುಂಗಿ ಹಾಕುತ್ತಾರೆ. ಇದು ಕನಸು. ಆಯ್ತಾ? ಅರಸನಿಗೆ ಈ ಕನಸು ಬರ್ತದೆ. ಸೊ ಅರಸನಿಗೆ ಗೊತ್ತಾಗುದಿಲ್ಲ ಈ ಕನಸಿನ ಅರ್ಥ ಏನು ಗೊತ್ತಾಗುದಿಲ್ಲ. ಸೊ ಅದನ್ನೆಲ್ಲ ಐಗುಪ್ತ ದೇಶದ ಜನರನ್ನು ಕರೆದು, ಅಧಿಕಾರಿಗಳನ್ನು ಕರೆದು ಈ ಭವಿಷ್ಯಗಳನ್ನು ಹೇಳ್ತಾರೆ. ಅವರನ್ನು ಸಹ ಕರೆದು ಕೇಳ್ತಾರೆ, ಯಾರಿಗೂ ಸಹ ಉತ್ತರ ಬರುವುದಿಲ್ಲ. ಆ ಕನಸಿನ ಅರ್ಥ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ಈ ಒಬ್ಬ ಹೇಳಿದ್ದಲ್ಲ, ಈ ಒಬ್ಬ ಅಧಿಕಾರಿ ಯೋಸೇಫ ಹೇಳಿದ್ದಲ್ಲ, ನೀವು ಸಾಯುವುದಿಲ್ಲ, ನೀವು ಮರಣ ಹೊಂದುವುದಿಲ್ಲ, ಮತ್ತೆ ನಿಮ್ಮ ಸ್ಥಾನಕ್ಕೆ ಹೋಗ್ತೀಯ ಬೇಡ. ಈ ಒಬ್ಬ ಅಧಿಕಾರಿ ಅರಮನೆಯಿದ್ದಾಗ ನೆನೆಸ್ಕೊಳ್ತಾರೆ ಯೋಸೇಫನ ಬಗ್ಗೆ. ಸೆರೆಮನೆಯಿದ್ದಾಗ ಈ ಮನುಷ್ಯ ನನಗೆ ಒಂದು ಮಾತು ಕೊಟ್ಟಿಲ್ಲ, ಪ್ರವಾದನೆ ಕೊಟ್ಟಿದ್ದ, ನನ್ನ ಪ್ರಾಣ ರಕ್ಷಿಸಲ್ಪಟ್ಟಿತ್ತು. ಸೊ ಈತನಲ್ಲಿ ಪ್ರವಾದನೆಯ ಬಲ ಇದೆ, ಕನಸಿನ ಅರ್ಥವನ್ನು ಹೇಳುವಂತ ಬಲ ಇರುವುದಾಗಿ ಅರಸನಿಗೆ ಹೇಳ್ತಾನೆ. ಒಬ್ಬ ವ್ಯಕ್ತಿ ಇದ್ದಾನೆ ಸೆರೆಮನೆಯಲ್ಲಿ, ಆತನ ಹೆಸರು ಯೋಸೇಫ. ಆತನ ಕನಸುಗಳನ್ನು ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ. ಸೊ ಯೋಸೇಫ ಅರಮನೆಗೆ ಬಂದಾಗ ಅರಸನು ಕೇಳ್ತಾನೆ, ಕನಸು ಬಿದ್ದಿದೆ, ಇದು ಅರ್ಥ ಇದೆ. ಆಗ ಯೋಸೇಫ ಆತನು ಕನಸನ್ನು ಆತನು ಅರ್ಥವನ್ನು ತಿಳಿಸಿ ಹೇಳುತ್ತಾರೆ. ಅದನ್ನು ಹೇಳುವ ಮುಂಚೆ ಯೋಸೇಫ ಏನು ಹೇಳ್ತಾರೆ? ನನ್ನ ದೇವರಾದ ಯೆಹೋವನು ತಿಳಿಸಿದ ಹಾಗೆ ನಾನು ನಿನಗೆ ಹೇಳುತ್ತೇನೆ. ಆತನು ತನ್ನ ಸ್ವಂತ ಸಾಮರ್ಥ್ಯ ಅಂತ ಹೇಳಲಿಲ್ಲ. ಓಕೆ, ನಾನು ಹೇಳ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಲಿಲ್ಲ. ದೇವರು ಏನು ತಿಳಿಸುತ್ತಾನೆ ಅದನ್ನು ನನಗೆ ಹೇಳುತ್ತೇನೆ ಅರಸನೇ. ಆಗ ಯೋಸೇಫ ಆ ಕನಸಿನ ಅರ್ಥ ಗೊತ್ತಾಗಿ ಕರ್ತನಿಂದ ಆತನ ಅರ್ಥವನ್ನು ಹೇಳ್ತಾನೆ. ಅಂದರೆ 7 ವರ್ಷದ ಅಭಾವ, ಬರಗಾಲದ ಅಭಾವ. ಫ್ಯಾಮಿಲಿ ಎಂಬುದಾಗಿ ಹೇಳ್ಬೇಕಾದ್ರೆ ಮಳೆ ಇಲ್ಲ ಅಲ್ಲ, ಮಳೆ ಇಲ್ಲದೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ಆಹಾರ ಇಲ್ಲ. ಓಕೆ, ಇಟ್ ಇಸ್ ಆಲ್ ಕನೆಕ್ಟೆಡ್. Have you heard about cloud seeding? Something called cloud seeding. What do you know? ಮೋಡದ ಬಿತ್ತನೆ, ಅದೊಂದು ಆಧುನಿಕವಾದಂತಹ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಎಲ್ಲಿ ಮಳೆ ಆಗೋದಿಲ್ವೋ ಅಲ್ಲಿ ಕ್ಲೌಡ್ ಸೀಡಿಂಗ್ ಮಾಡೋದು. ಏನಂದ್ರೆ ಮಳೆ ಬರಲಿ ಎಂಬುದಾಗಿ ಅದನ್ನು ಮಾಡ್ತಾರೆ. ಸೊ ಮಳೆ ಇಲ್ಲದೆ ಜೀವನ ಇಲ್ಲ, ಮಳೆ ಇಲ್ಲದೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ಆಹಾರ ಇಲ್ಲ. ಎಷ್ಟು ಜನ ಹಳ್ಳಿ ಕಡೆಗಳಿಗೆ ಹೋಗಿದ್ದೀರಿ? ಎಲ್ಲ ಪಟ್ಟಣದಲ್ಲಿ ನಿಮ್ಮಂತ ಮಕ್ಕಳಲ್ಲ, ಹಳ್ಳಿಗೆ ಎಷ್ಟು ಜನ ಹೋಗಿದ್ದೀರಿ? So many of us, we have not seen villages. ಅಲ್ಲಿ ಹೇಗೆ ವ್ಯವಸಾಯ ಮಾಡ್ತಾರೆ, ಭತ್ತ ಹೇಗೆ ಬೆಳೀತಾರೆ, ಭೂಮಿಗಳನ್ನು ಹೇಗೆ ವ್ಯವಸಾಯ ಮಾಡ್ತಾರೆ, ಇವೆಲ್ಲ ಬಹಳ ಸುಂದರವಾದಂಥ ಕಾರ್ಯಗಳು. ಒಂದೊಂದು ಹಂತದಲ್ಲಿ ಬೆಳೆಯನ್ನು ಬೆಳೆಸುವಂಥದ್ದು.
ಆವಾಗ ನಮ್ಗೆ ಅರ್ಥ ಆಗ್ತದೆ ಆಹಾರದ ಬೆಲೆ ಎಷ್ಟು ಅಂತ. ಅನೇಕ ಮನೆಗಳಲ್ಲಿ ತಂದೆ ತಾಯಿಗಳು ಊಟ ಮಾಡೋದು ಅಲ್ವಾ? ಊಟ ಮಾಡೋಕ್ಕೆ ಹಿಂದೆ ಒಂದು ಸ್ಟೋರಿಗಳು ಹೇಳ್ತೀರ. ಆದರೆ ಬೆಳೆಯನ್ನು ಆಹಾರವನ್ನು ಬೆಳೆಸುವಂಥದ್ದು ಎಷ್ಟು ಕಷ್ಟಕರವಾಗಿದೆ ಎಂಬುದಾಗಿ ಈ ಹಳ್ಳಿಗಳಿಗೆ ಹೋಗ್ತದ. ಅಲ್ಲಿ ರೈತರು ಎಷ್ಟು ಪರಿಶ್ರಮ ಪಡ್ತಾರೆ. ಅದಕ್ಕೆ ಸ್ವಾಮಿ ಸಹ ಸತ್ಯವನ್ನು ಹೇಳ್ತಾರಲ್ಲ, ನಾವು ಆಹಾರವನ್ನು ಹಾಳು ಮಾಡಬಾರದು. ಆಹಾರವನ್ನು ಯಾವತ್ತು ನಾವು ದುರುಪಯೋಗ ಮಾಡಿಕೊಳ್ಳಬಾರದು. ಶುಡ್ ನಾಟ್ ವೇಸ್ಟ್ ಫುಡ್, ಶುಡ್ ವ್ಯಾಲ್ಯೂ ಫುಡ್. ಪ್ರತಿಯೊಂದು ಆಹಾರಕ್ಕೆ ಸ್ವಾಮಿ ಕೊಡುವಂತ ಬೆಲೆ. ಸೊ ಹೀಗೆ ಯೂಸಫ್ ಹೇಳ್ತಾನೆ 7 ವರ್ಷದ ಬರಗಾಲ ಬರ್ತದೆ. ಆ 7 ವರ್ಷದ ಬರಗಾಲ ಆ 2 ಬಲಹೀನವಾದಂತ ದನಗಳ ಸೂಚನೆ. ಆ 7 ವರ್ಷದ ಬರಗಾಲ ಬರೋ ಮುಂಚೆ 7 ವರ್ಷದ ಉತ್ತಮವಾದಂತ ಬೆಳೆ ಆಗ್ತದೆ. 7 ವರ್ಷ ಒಳ್ಳೆ ಬೆಳೆ ಆಗ್ತದೆ, ಉತ್ತಮವಾದಂತ ಬೆಳೆ ಆಗ್ತದೆ, ಸಮೃದ್ಧಿಯಾದಂತ ಬೆಳೆ ಆಗ್ತದೆ. ಅದಾದ ನಂತರ 7 ವರ್ಷದ ಬರಗಾಲ ಬರ್ತದೆ. ಅದಕ್ಕೆ ನೀವು ಒಂದು ಮಾಡವಸ್ತದೆ, ಆ 7 ವರ್ಷದಲ್ಲಿ ಎಷ್ಟು ಬೆಳೆ ಬರ್ತದೆ, ಉತ್ತಮವಾದ ಬೆಳೆ ಬರ್ತದಲ್ಲ, ಅದನ್ನ ನೀವು ಶೇಖರಣೆ ಮಾಡಿ 7 ವರ್ಷದ ಬರಗಾಲದ ಸಮಯದಲ್ಲಿ ಉಪಯೋಗ ಮಾಡಿಕೊ. ಇದನ್ನು ಮಾಡಲಿಕ್ಕೆ ಒಬ್ಬ ಜ್ಞಾನವಂತನನ್ನು ನೀನು ಆ ಸ್ಥಾನಕ್ಕೆ ನೇಮಿಸುವುದಾಗಿ ಯೋಚಿಸಿದ್ದಾರೆ. ಆಗ ಅರಸರು ಹೇಳ್ತಾರೆ, ನಿನ್ನಲ್ಲಿ ದೇವರ ಆತ್ಮನು ಇದ್ದಾನೆ. There is the spirit of God in you. ಆದ್ದರಿಂದ ನೀನೇ ಆ ಸ್ಥಾನಕ್ಕೆ ನಾನು ನೇಮಕ ಮಾಡ್ತೇನೆ. ನನ್ನ ಹೊರತು ಇಡೀ ಐಗುಪ್ತ ರಾಜ್ಯದಲ್ಲಿ ನೀನೇ ಅದರ ಅಧಿಕಾರಿಯಾಗಿ. ಯು ಬಿ ಸೆಕೆಂಡ್ ಇನ್ ಕಮಾಂಡ್. ಅಂದ್ರೆ ಉನ್ನತವಾದ ಸ್ಥಾನ ನಿನ್ನದು. ಯಾರು ಸಹ ನಿನ್ನ ಆತ್ಮೀಯದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಉನ್ನತವಾದ ಸ್ಥಾನಕ್ಕೆ ಯೋಸೇಫ ಅದನ್ನು ಇರಿಸಲ್ಪಡುತ್ತಾರೆ. ಪ್ರೀತಿಯುಳ್ಳ ಮಕ್ಕಳೇ, ಇದು ಅಧಿಕಾರ ಅಲ್ವಾ? ದಿಸ್ ಇಸ್ ಅ ಪೊಸಿಷನ್ ಆಫ್ ಅಥಾರಿಟಿ. ಆದರೆ ಅಧಿಕಾರವು ದೇವರಿಗೆ ಕೊಡುವಾಗ ಅದರ ಒಂದು ಉದ್ದೇಶ ಇದೆ. ಆ ಉದ್ದೇಶ ಅಂದರೆ ನಾವು ಇತರರಿಗೆ ನಾವು ಪ್ರಯೋಜನಕರವಾಗಿ ಇರಬೇಕು, ಇತರರಿಗೆ ನಾವು ಸಹಾಯ ಮಾಡಬೇಕು, ಇತರರಿಗೆ ನಾವು ಆಶೀರ್ವಾದವಾಗಿರಬೇಕು. ಈ ಕೆಲವೊಮ್ಮೆ ಅಧಿಕಾರ ಬಂದಾಗ ಏನಂತಂದ್ರೆ ನಾವು ಹೇಳ್ತೇವೆ, ಅವ್ರ ತಲೆ ನಿಲ್ತಾ ಇಲ್ಲ ಅಂತ ಹೇಳ್ತೇವೆ ಅಲ್ವಾ? ಇಷ್ಟು ವೇಳೆ ಪೀಪಲ್ ಬಿಕಮ್ ಲೀಡರ್ಸ್ ಆರ್ ದೇ ಕಮ್ ಟು ಪೊಸಿಷನ್ ಆಫ್ ಅಥಾರಿಟಿ, ಅವ್ರ ತಲೆಗಳು ನಿಲ್ಲೋದು ಅಂದ್ರೆ ಅವರು ಬೇರೆಯವ್ರ ಮೇಲೆ ದಬಾಣಿಕೆ ಮಾಡ್ತಾರೆ. ನನಗೆ ಅಧಿಕಾರ ಬಂದಿದೆ, ನನಗೆ ಶಕ್ತಿ ಇದೆ, ನನಗೆ ಪ್ರಬಲ ಇದೆ ಎಂಬುದಾಗಿ ಬೇರೆಯವ್ರ ಮೇಲೆ ಅವರು ದರ್ಪ ತೋರಿಸ್ತಾರೆ. ಆದರೆ ಅಧಿಕಾರ ನಮಗೆ ದೇವರು ಕೊಡುವಂಥದ್ದು that we will be a blessing to others. ಇತರರಿಗೆ ನಾವು ಪ್ರಯೋಜನಕರವಾಗಿ ಇರಬೇಕೆಂಬುದಾಗಿ ಸ್ವಾಮಿ ನಮಗೆ ಅಧಿಕಾರ ಕೊಡುವಾಗಿದ್ದಾರೆ. ನಾವು ಕರ್ತನ ದೃಷ್ಟಿಗೆ ದೇವರ ಮಕ್ಕಳಾಗಿ ಅನೇಕ ಆಶೀರ್ವಾದಗಳು ದೇವರಿಗೆ ಕೊಡುತ್ತಾರೆ. ಈಗ ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಶಾಲೆಯಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಸ್ವಾಮಿ ಅನೇಕ ವೇಳೆ ನಿಮಗೆ ಉತ್ತಮವಾದಂಥ ಸ್ಥಾನಮಾನಗಳನ್ನು ಕೊಡುತ್ತಾರೆ. Maybe you are a leader in the class, a class leader in your section. You may be a prefect in your school. ಮನೆಯಲ್ಲಿ ತಂದೆ ತಾಯಿಗಳಿಗೆ ಒಂದು ಉತ್ತಮವಾದಂಥ ಪಾತ್ರಗಳು ಇದನ್ನು ಮಾಡಿರುವುದಾಗಿ. ಸೊ ಇವೆಲ್ಲ ದೇವರು ನಮಗೆ ಕೊಡುವಂಥ ಸ್ಥಾನಮಾನಗಳು. ಆದರೆ ಅದರ ಉದ್ದೇಶ ನಾವು ಅದರ ಉಪಯೋಗ ಮಾಡಿಕೊಳ್ಳುವಾಗ we should be a blessing to others. ಇತರರಿಗೆ ನಾವು ಪ್ರಯೋಜನಕರವಾಗಿರಬೇಕು. We should never misuse authority. ಅಥವಾ ಅದು ದೇವರು ನಮಗೆ ಕೊಡುವಂಥ ಒಂದು ಉಪಯೋಗವಲ್ಲ. ಜೋಸೆಫ್ ವಾಸ್ ಅ ಬ್ಲೆಸ್ಸಿಂಗ್ ಅಲ್ವಾ? ಅವರ ಕಥೆ, ಯೋಸೇಫನ ಕಥೆ ಓದುವುದಾದ್ರೆ ಅವರ ಸ್ವಂತ ಅಣ್ಣ ತಮ್ಮಂದಿರು ಆತನಿಗೆ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಯೋಸೇಫ ಅದನ್ನು ಆತನು ಏನು ಮಾಡ್ತಾರೆ, ಕೆಟ್ಟದನ್ನು ಮಾಡದೆ ಒಳ್ಳೆಯದನ್ನು. So that is the lesson we learn with this ring of authority. ಯಾಕಂದರೆ ಸ್ವಾಮಿ ನಮಗೆ ಅಧಿಕಾರ ಕೊಡುವಾಗ, ನಮಗೆ ಉತ್ತಮವಾದ ಆಶೀರ್ವಾದಗಳನ್ನು ಕೊಡುವಾಗ, God wants us to be a blessing to others. Today many of you are very young. Tomorrow, ನಾಳೆಯ ದಿವಸದಲ್ಲಿ ನೀವು ಬಹುಶಃ ನಾಯಕರುಗಳಾಗಬಹುದು. ಅನೇಕರು ಅಧಿಕಾರದ ಸ್ಥಾನಕ್ಕೆ ನೀವು ಬರಬಹುದು. ಅನೇಕರು ನೀವು ಡಾಕ್ಟರ್ಸ್ ಆಗಬಹುದು. Okay, some of you may become
pastors, some of you may become ministers, servants of God. ಸೇವೆಯಲ್ಲಿ ಅನೇಕರು ನೀವು ಸ್ವಾಮಿ ಕರೆಯಬಹುದು, ಏನೇ ಆಗಿರಬಹುದು. ರಿಮೆಂಬರ್ that please be a blessing to others. ನನ್ನ ಕೈಯಲ್ಲಿ ಆದಷ್ಟು ಬೇರೆಯವರಿಗೆ ಒಳ್ಳೆಯದನ್ನು ರಿಮೆಂಬರ್. God will give you more grace to have positions of authority. ಅಧಿಕಾರ ಬಂದಾಗ, ಈ ಸ್ಥಾನಮಾನಗಳು ಬಂದಾಗ, ರಿಮೆಂಬರ್ ಟು ಶೋ love and compassion and mercy to other people, to be a blessing to other people. ಲೋಕದ ಜನ ನೋಡ್ತೇವೆ, ಅಧಿಕಾರಿಗಳು ದರ್ಪ, ಅಧಿಕಾರ ಅಂದ್ರೆ ಅವರಿಗೆ ದರ್ಪ, ಬೇರೆ ದಬ್ಬಾಳಿಕೆ, ಅವರಿಗೆ ಪೊಸಿಷನ್ ಇದೆ, ಅವರಿಗೆ ಸ್ಥಾನ ಇದೆ. ದಟ್ ಈಸ್ ನಾಟ್ ದ ಪರ್ಪಸ್ ಆಫ್ ದ ಥಾಟ್. ನಮಗೆ ದೇವರು ಅಧಿಕಾರದ ಉತ್ತರ ಕೊಡುವಾಗ, ದೇವರ ಮಕ್ಕಳಾಗುವಂತ ಅಧಿಕಾರ ಕೊಡುವಾಗ, ವಿ ಶುಡ್ ಬಿ ಅ ಬ್ಲೆಸ್ಸಿಂಗ್ ಟು ಅದರ್. ಕೆಟ್ಟದ್ದನ್ನು ಮಾಡಕ್ಕೆ ಹೋಗಬಾರದು, ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಬಾರದು, ಬೇರೆಯವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಬಾರದು, ಬೇರೆಯವರ ವಿಷಯದಲ್ಲಿ ಕೆಟ್ಟದ್ದನ್ನು ನಾವು ಕಥೆಗಳನ್ನು ಹೇಳಬಾರದು, ಬೇರೆಯವರ ವಿಷಯದಲ್ಲಿ ನಾವು ಕೆಟ್ಟ ಮಾಹಿತಿಯನ್ನು ಹರಡಿಸಬಾರದು. ಸೋ ಮೆನಿ ಥಿಂಗ್ಸ್ ಪೀಪಲ್ ಡು ದೀಸ್ ಡೇಸ್. ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡಬೇಕಂದ್ರೆ ವಿವಿಧ ರೂಟ್ಗಳಿವೆ. ಅವರ ಬಗ್ಗೆ ಮಾತನಾಡುವಂಥದ್ದು, ಅವರ ಬಗ್ಗೆ ತಪ್ಪು ಮಾಹಿತಿ ಹರಡಿಸುವಂಥದ್ದು, ಅವರ ಬಗ್ಗೆ ನಿಂದಿಸುವಂಥದ್ದು, ಇವೆಲ್ಲವನ್ನೂ ಸಹ ಮಾಡಬಹುದು. But God calls us to be a blessing. One thing I learned about Joseph, after Mahara, he was a very humble person. He was a very humble person. See, he was the Prime Minister of Egypt. Who is the Prime Minister of India? The Prime Minister of India. I'm asking you, take your time now. You watch television? TV ನೋಡ್ತೀರಾ? ನಿಮ್ಮ TV ನೋಡ್ತೀರಾ? ದೊಡ್ಡ ಸ್ಕ್ರೀನ್ ಇದೆ. You don't see what news? So who is the Prime Minister? You've never seen news? You see news? Okay, I think she's getting a little specific. Okay, tell me. Okay. What is this good name? नरेंद्र मोदी जी. वाह. Simon Magno. So, Narendra Modi is. You know the answer. You got confused. You know Modi, the fellow. ಭಯ ಬಿದ್ಬಿಟ್ಟಿತ್ತು. You studied St. John's. Who's your teacher? Dorcas? Dorcas, right? ಮ್ಯಾಮ್. Man, okay. Dorcas. I will have to speak with her. See, there are 3 areas where you have to be very strong, especially little children are okay. Once you come to your junior school, your middle school, remember, current affairs is very important. ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಯಾರು ನಮ್ಮ ದೇಶದ ನಾಯಕರು, all these things are very important. You not only go for entrance exams, this is a very, very important thing. Many people fail because of that, because they don't know current affairs, general knowledge in life. How many of you want to serve the Lord in the future? I see that hand, I see that hand, I see that. What's your name? Shakti Ved. Shakti. You are raising your hand. You want to serve the Lord? So remember, when you go to serve the Lord, Bible college ಹೋಗ್ಬೇಕಾದ್ರೆ 3 papers ಇರ್ತದೆ. ಒಂದು ಜನರಲ್ ನಾಲೆಡ್ಜ್, ಒಂದು ಸ್ಕ್ರಿಪ್ಚರ್, ಇನ್ನೊಂದು ಇಂಗ್ಲಿಷ್.
So when you don't have general knowledge, you have what? So you don't have to read good magazines. You can watch the news instead of cartoons, watch the news. So Joseph was the Prime Minister of Egypt. ಅಷ್ಟು ದೊಡ್ಡ ಸ್ಥಾನ, but he was a very humble person. Very humble person. ಒಂದು ವಾಕ್ಯ ಮುಗಿಸ್ತೇನೆ. God gives grace to the humble, but opposes the wicked. ಅದನ್ನು ದೀನರಿಗೆ ಕೃಪೆಯನ್ನು ಕೊಡುವುದು. ಆವಾಗ ಮಾತ್ರ ನಾವು ಅಧಿಕಾರ ಬಂದಾಗ, ನಮಗೆ ಅಧಿಕಾರ ಬಂದಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ. ನಮ್ಮಲ್ಲಿ ಹಂಬಲತೆ ಇಲ್ಲದೆ ಹೋದಾಗ ನಾವು ಅದನ್ನು ದುರುಪಯೋಗ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಲ್ಲಿ ಜಾಗ ಅದ. ಇದು ಒಂದ್ಸರಿ ಮತ್ತೊಂದು ಸರಿ ಮಾಡೋಣ.
ಇದನ್ನ ಇವತ್ತು ಹೋಗಿ ಎಲ್ಲರೂ ಕಥೆನ ರೆಡಿ ಅಂತ ಇರ್ತಾರೆ. ಅವ್ರಿಗೆ ಅವ್ರ ತಲೆ ನಂದು ನೀರು ತರ ಕೂತ ಇರಲ್ಲ, ಅವರು ಬೋರ್ಡ್ ತಲೆ ಇರೋದು. ಅದಕ್ಕೆ ಒಂದ್ಸಲ ಏನಾಗುತ್ತೆ, ಅವ್ರನ್ನ ಚಿಕ್ಕ ಮಕ್ಕಳು ರೇಗಿಸ್ತಾ ಇರ್ತಾರೆ. ಏನಂತ ರೇಗಿಸ್ತಾರೆ? ಕೂದಲು ಇಲ್ಲದೆ ಇರೋರ್ಗೆ ಹೇಳ್ರಿ ಗುಂಡ ಅಂತಾರೆ ಅಲ್ವಾ. ಸೊ ಆ ತರ ರೇಗಿಸ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಒಂದು ಹಾಡು. ಗುಂಡು 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 ತಲೆಯವರೇ ಎಂದು ಹಾಸ್ಯ ಮಾಡಿದರು ಎಲಿಶಗೆ ದೊಡ್ಡ ಮಕ್ಕಳು. ಗುಂಡು 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 ತಲೆಯವರೇ ಎಂದು ಹಾಸ್ಯ ಮಾಡಿದರು ಎಲಿಶಗೆ ದೊಡ್ಡ ಮಕ್ಕಳು. ಹಾಸ್ಯ ಮಾಡುವಾಗ ಅಡವಿಯಿಂದ ಕರಡಿಗಳು ಬಂದು ದೊಡ್ಡ ಮಕ್ಕಳನ್ನು ಸೀರಿ ಹಾಕಿ ಬಿಟ್ಟವು. ಹಾಸ್ಯ ಮಾಡುವಾಗ ಕರಡಿಗಳು ಬಂದು ದೊಡ್ಡ ಮಕ್ಕಳನ್ನು ಸೀರಿ ಹಾಕಿ ಬಿಟ್ಟವು. ಗುಂಡು 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 ತಲೆಯವರೇ ಎಂದು ಹಾಸ್ಯ ಮಾಡಿದರು ದೊಡ್ಡ ಮಕ್ಕಳು. ಗುಂಡು 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 ತಲೆಯವರೇ ಎಂದು ಹಾಸ್ಯ ಮಾಡಿದರು ದೊಡ್ಡ ಮಕ್ಕಳು. ಹಾಸ್ಯ ಮಾಡುವಾಗ ಅಡವಿಯಿಂದ ಕರಡಿಗಳು ಬಂದು ದೊಡ್ಡ ಮಕ್ಕಳನ್ನು ಸೀರಿ ಹಾಕಿ ಬಿಟ್ಟವು. ಹಾಸ್ಯ ಮಾಡುವಾಗ ಅಡವಿಯಿಂದ ಕರಡಿಗಳು ಬಂದು ದೊಡ್ಡ ಮಕ್ಕಳನ್ನು ಸೀರಿ ಹಾಕಿ ಬಿಟ್ಟವು. ಗುಂಡು 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 ತಲೆಯವರೇ ಎಂದು ಹಾಸ್ಯ ಮಾಡಿದರು ಎಲಿಶಗೆ ದೊಡ್ಡ ಮಕ್ಕಳು. ಗೊತ್ತಾ? ನೀವೇ ಹೇಳ್ತೀರಾ? ಯಾಕೆ ಹಾಸ್ಯ ಮಾಡಿದ್ದು? ಯಾಕೆ ಹಾಸ್ಯ ಮಾಡಿದ್ದು? ಯಾರು ಮಾಡಿದ್ದು ಹಾಸ್ಯ? ಅದಕ್ಕೆ ಏನಾಗ್ತಂದ್ರೆ ಸೀನಿಯರ್ಸ್ ಏನಾಗ್ತಂದ್ರೆ Ashish, what happened? Like two characters here who all comes here. What auntie is teaching now? Who all came here in this song? Birthday ball. What is that? Ball and who was that? Elisha. See, Makla. Give your ears. 5 minutes actually. Give your ears. Satan will take away whatever is sown into your hands. Elisha was a boy. And who will be making fun of him, Samuel? Who will be making? Huh? Who will be making fun of Elisha? Kids. Okay, children. Yavanastharu, children. In the Bible, Yavanastharu. So what happens is when they are doing that? ಏನಾಗ್ತದೆ? ಕರಡಿ ಗೊತ್ತಾ ನಿಮಗೆ? ಕರಡಿ. ವಾಟ್ ಈಸ್ ಇನ್ ಇಂಗ್ಲಿಷ್ ಫಾರ್ ಕರಡಿ? ಬೇರ್. ಸೊ ಯಾವ ಬೇರು? ಹೆಣ್ಣು ಕರಡಿ. ಸೊ ಹೆಣ್ಣು ಕರಡಿ. Ashish, what happens? That karadi will come. What happens? It will. How many kids will be there? 32 ಅಂತ ಇದ್ದಾರೆ. 32 ಯವನಸ್ಥರನ್ನ ಸೀರೆ ಬಿಡುತ್ತೆ ಕರಡಿ. Why? Because they made fun of a man of God. Who was that man of God? Elisha. Man of God ಅಂದ್ರೆ ದೇವರ ಮನುಷ್ಯ. Okay, God's servant. Okay, Mukla. Just keep that in your mind. Okay, once again do Auntie talking now without hesitating for the glory of God. ಹಿಂದೆ ಇರೋ ಮಕ್ಕಳು ಮಾಡ್ಬೇಕೀಗ. ಸೀನಿಯರ್ಸ್ ಅಷ್ಟೇ ಮಾಡ್ಬೇಕೀಗ. ಆಯ್ತಾ? ಇದು ಚಿಕ್ಕ ಮಕ್ಕಳು ಅಂದ್ರೆ ನೀವು ಸಹ ಇನ್ನೂ ಚಿಕ್ಕ ಮಕ್ಕಳೇ. ಸೀನಿಯರ್ ಇಷ್ಟೇನಾ? ನೀವು ಮೂವರು ಬನ್ರಿ ಮುಂದೆ. ಫೋಟೋದಾ? ಸಿಗ್ತದೆ ನೀವು. ಓಕೆ. ಬಾ ಶಿವನ್, ನೀನು ಬಾ. ಶಿವನ್ Oh,
ಓಕೆ ರೆಡಿ? ಯಾರು ಗರ್ಲ್ಸ್ ಚೆನ್ನಾಗಿ ಮಾಡ್ತಾರ ಬಾಯ್ಸ್ ಚೆನ್ನಾಗಿ ಮಾಡ್ತಾರ ಇವಾಗ? ಆಯ್ತಾ? ಓಕೆ ರೆಡಿ? 1 2 3 ಸ್ಟಾರ್ಟ್. ಗುಂಡು 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 ತಲೆಯ ಮನೆಯಲ್ಲಿ ಹಾಸ್ಯ ಮಾಡಿದರು ಎಲಿಶಗೆ ತುಂಟ ಮಕ್ಕಳು. ಗುಂಡು 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 ತಲೆಯ ಮನೆಯದ್ದು ಹಾಸ್ಯ ಮಾಡಿದರು ಎಲಿಶಗೆ ತುಂಟ ಮಕ್ಕಳು. ಹಾಸ್ಯ ಮಾಡುವಾಗ ಅಡವಿಯಿಂದ ಕರಡಿಗಳು ಬಂದು ತುಂಟ ಮಕ್ಕಳನ್ನು ಸೀಳಿ ಹಾಕಿ ಬಿಟ್ಟವು. ಹಾಸ್ಯ ಮಾಡುವಾಗ ಅಡವಿಯಿಂದ ಕರಡಿಗಳು ಬಂದು ತುಂಟ ಮಕ್ಕಳನ್ನು ಸೀಳಿ ಹಾಕಿ ಬಿಟ್ಟವು. ಗುಂಡು 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 ತಲೆಯ ಮನೆಯನ್ನು ಹಾಸ್ಯ ಮಾಡಿದರು ಎಲಿಶಗೆ ತುಂಟ ಮಕ್ಕಳು. ಏನ್ ಬಾಯ್ಸ್ ಮಾಡ್ಲೇ ಇಲ್ಲ ಇನ್ನೊಂದ್ಸರಿ. ಓನ್ಲಿ ಬಾಯ್ಸ್ ನ ಇವಾಗ ನೀವು ಯೇಸು ಸ್ವಾಮಿಗೋಸ್ಕರ ನಾಚ್ಕೊಂಡ್ರೆ ನಾಳೆ ನಿಮ್ ಬಗ್ಗೆ ಯೇಸು ಸ್ವಾಮಿ ನಾಚ್ಕೋತಾರೆ. ಏನ್ ಮಗ ನನಗೆ ಗೊತ್ತಿಲ್ಲ ಅಂತ. ಗೊತ್ತಾ ಅದು? ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ಏನಕ್ಕೆ ಎಲ್ಲರೂ ಬಂದಿರೋದು ಯೇಸು ಸ್ವಾಮಿಗೋಸ್ಕರ. ಸೊ ನೀವು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ. ಶೇಮ್ ಯಾಕೆ ನಿಮ್ಗೆ ಮುಂದೆ ನಾನು ನಾಚ್ಕೊಳ್ಳೋದು ಯಾಕೆ? ಓಕೆ ರೆಡಿ? 1 2 3 ಸ್ಟಾರ್ಟ್. ಗುಂಡು 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 ತಲೆಯ ಮನೆಯಂದು ಹಾಸ್ಯ ಮಾಡಿದರು ಎಲಿಶಗೆ ತುಂಟ ಮಕ್ಕಳು. ಗುಂಡು 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 ತಲೆಯ ಮನೆಯಂದು ಹಾಸ್ಯ ಮಾಡಿದರು ಎಲಿಶಗೆ ತುಂಟ ಮಕ್ಕಳು. ಹಾಸ್ಯ ಮಾಡುವಾಗ ಅಡವಿಯಿಂದ ಕರಡಿಗಳು ಬಂದು ತುಂಟ ಮಕ್ಕಳನ್ನು ಸೀಳಿ ಹಾಕಿ ಬಿಟ್ಟವು. ಹಾಸ್ಯ ಮಾಡುವಾಗ ಅಡವಿಯಿಂದ ಕರಡಿಗಳು ಬಂದು ತುಂಟ ಮಕ್ಕಳನ್ನು ಸೀಳಿ ಹಾಕಿ ಬಿಟ್ಟವು. ಗುಂಡು 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 ತಲೆಯ ಮನೆಯಂದು ಗುಂಡು ಅಂದ್ರೆ ಹಿಂಗೆ ಮೂವಿಂಗ್ ಮಾಡ್ತಾ ಇದ್ದ. ಹಿಂಗೆ ಮಾಡೋದಂದ್ರೆ ಹಿಂಗೆ ಏನೋ ಮಾಡ್ಕೊಂಡೆ. ಗುಂಡು 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 ತಲೆಯ ಮನೆಯಂದು ಹಾಸ್ಯ ಮಾಡಿದರು ಎಲಿಶಗೆ ತುಂಟ ಮಕ್ಕಳು. ಗುಂಡು 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 ತಲೆಯ ಮನೆಯಂದು ಹಾಸ್ಯ ಮಾಡಿದರು ಎಲಿಶಗೆ ತುಂಟ ಮಕ್ಕಳು. ಹಾಸ್ಯ ಮಾಡುವಾಗ ಅಡವಿಯಿಂದ ಕರಡಿಗಳು ಬಂದು ತುಂಟ ಮಕ್ಕಳನ್ನು ಸೀಳಿ ಹಾಕಿ ಬಿಟ್ಟವು. ಹಾಸ್ಯ ಮಾಡುವಾಗ ಅಡವಿಯಿಂದ ಕರಡಿಗಳು ಬಂದು ತುಂಟ ಮಕ್ಕಳನ್ನು ಸೀಳಿ ಹಾಕಿ ಬಿಟ್ಟವು. ಓಕೆ ಥ್ಯಾಂಕ್ ಯು.